ಸುಧಿ ಅವ್ರು ಬಂದಾಗ ವಿ ಹ್ಯಾಡ್ ಅ ಲಾಡ್ ಆಫ್ ಎಕ್ಸ್ಪೆಕ್ಟೇಷನ್. ಓ ಮೈ ಗಾಡ್ ವಾಟ್ ಅ ಕಂಟೆಂಡರ್. ಯಾಕಂದ್ರೆ ಅವ್ರು ಹೋಗೋಕ್ಕೂ ಮುಂಚೆನೆ ಒಂದಷ್ಟು ಹವಾ ಇತ್ತು ಅವ್ರದ್ದು, ಅವ್ರ ಹೆಸರು ಎಲ್ಲ ಕಡೆ ಓಡಾಡ್ತಾ ಇತ್ತು. ಸೊ ವಿ ಥಾಟ್ ಓ ಮೈ ಗಾಡ್ ಓಕೆ ಇವರು ಸ್ಟನ್ಸ್ ಎಲ್ಲ ಮಾಡ್ತಾರೆ, ಈಸ್ ವೆರಿ ಆಕ್ಟಿವ್, ಸಿನಿಮಾ ಎಲ್ಲ ಮಾಡಿದ್ದಾರೆ. ಅವ್ರು ಹೇಳಿದ್ರು ನನಗೆ ಕೆಲವೊಂದು ಬೋನ್ಸ್ ಎಲ್ಲ ಅಫೆಕ್ಟ್ ಆಗಿದೆ, ಫ್ರ್ಯಾಕ್ಚರ್ ಆಗಿದೆ ಬಿಕಾಸ್ ಆಫ್ ದ ಸ್ಟನ್ಸ್ ದಟ್ ವಿ ಡೂ ಅಂತೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಯಾವಾಗ ಮ್ಯಾನಿಪುಲೇಷನ್ ಅಂತ ಶುರು ಆಯಿತು ಆವಾಗ ಒಂದು ಸ್ಟೆಪ್ ಡೌನ್ ಆಯಿತು. ನಾಮಿನೇಷನ್ಗೆ ಅವ್ರು ಕೊಡೋ ರೀಸನಿಂಗು ಅಷ್ಟೇ, ಇವ್ರು ಸ್ಟ್ರಾಂಗು ಅದಕ್ಕೆ ನಾಮಿನೇಟ್ ಮಾಡ್ತೀನಿ, ಅಲ್ಲೂ ಒಂದು ಸ್ಟೆಪ್ ಡೌನ್ ಆದರು. ಮತ್ತು ಇನ್ ಪರ್ಸನ್ ನಾನು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋದಕ್ಕೆ ಟ್ರೈ ಮಾಡಿದಾಗೆಲ್ಲ ಅವರು ಒಂದು ಇನ್ಸಿಡೆಂಟ್ಸ್ ದೊಡ್ಡ ಮನೆ ಅಂತ ಒಂದು ದೊಡ್ಡ ಮನೆ ಡೈರೀಸ್ ಶುರು ಮಾಡ್ತಾರೆ. ಐ ಡೋಂಟ್ ನೋ ಅದು ಎಷ್ಟು ಟೆಲಿಕಾಸ್ಟ್ ಆಗಿದೆ ಅಂತ. ಸೊ ಬೇಸಿಕಲಿ ಅವ್ರ ಹಿಸ್ಟ್ರಿನ ಅವರು ಹೇಳ್ತಾ ಇರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸಸ್ ಕೆಲವೊಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಅದನ್ನು ಎಲ್ಲರೂ ಕೂತ್ಕೊಂಡು ಓ ಹಿಂಗಿತ್ತಾ ನಿಮ್ಮ ಲೈಫು, ನಿಮ್ಮ ಲವ್ ಸ್ಟೋರಿ ಹಿಂಗಿತ್ತಾ, ಇದರಿಂದ ಹಿಂಗಾಯ್ತಾ ಅಂತ ಕೇಳಿಸ್ಕೋತಾ ಇರ್ತಾರೆ. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಗೋ ಟು ಸಂಬಡಿ ಆ್ಯಂಡ್ ಆಸ್ಕ್ ನಿನ್ನ ಕಥೆ ಏನು, ವಾಟ್ ಈಸ್ ಯೋರ್ ಸ್ಟ್ರೆಂತ್, ಹೌ ಡು ಯು ಫೀಲ್ ಇನ್ ದಿಸ್ ಹೌಸ್. ಅದು ನಾನು ಯಾವತ್ತೂ ನೋಡೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಎಷ್ಟೊಂದು ಸತಿ ಕಾನ್ವರ್ಸೇಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು he has this ignorance behavior towards women. He feels that ಅಲ್ಲಿ ಒಂದು 3-4 ಜನ ಮಾತ್ರ ಸ್ಟ್ರಾಂಗು, ಇನ್ನೆಲ್ಲ ಅನ್ಕನ್ಸಿಡರಬಲ್ ಅಂತ. ದಟ್ ಐ ಕುಡ್ ನಾಟ್. ನಾನು 2-3 ಸತಿ ಪ್ರಯತ್ನ ಪಟ್ಟೆ ಒಂದು ಒಳ್ಳೆ ಕಾನ್ವರ್ಸೇಷನ್ ಮಾಡೋದಕ್ಕೆ. ಐ ನೆವರ್ ಸಾ ಎನಿ ಇಂಟ್ರೆಸ್ಟು ಫ್ರಮ್ ಹಿಸ್ ಸೈಡ್. ಐ ಲೈಕ್ ಓಕೆ ನೋ ಪ್ರಾಬ್ಲಮ್. ಸೊ ಅವರು ಇಲ್ಲಿವರೆಗೂ ಬಂದಿರೋದೆಲ್ಲ ಸಮ್ವೇರ್ ಫಸ್ಟ್ ಕಂಟೆಸ್ಟೆಂಟ್ ಮನೆಯೊಳಗೆ ಎಂಟ್ರಿ, ಫಸ್ಟ್ ಫೈನಲಿಸ್ಟ್ ಥ್ರೂ ಮಾಡು, ಆಮೇಲೆ ಅವರು ಒಂದೇ ಒಂದು ತಮ್ಮ ಸ್ವಂತಿಕೆಯಿಂದ ಗೆದ್ದಿದ್ದು ಅಂದರೆ ಇಮ್ಯುನಿಟಿ. ಲಾಸ್ಟ್ ಒಂದು ನಂಬರ್ ಟಾಸ್ಕ್, ಮೆಮೊರಿ ಟಾಸ್ಕ್ ಆಡಿದಾಗ ತಮ್ಮ ಸ್ವಂತಿಕೆಯಿಂದ ಆಡಿ ಆ ಇಮ್ಯುನಿಟಿ ಸಂಪಾದನೆ ಮಾಡಿದ್ದಾರೆ. ಅದರ್ವೈಸ್ ಅಸುರ ಅಂತ ಅವರು ಕೊಟ್ಟಿದ್ದ ಟಾಸ್ಕು ಕೂಡ ಅಡ್ವಾಂಟೇಜ್. ಅಲ್ಲಿ ತನಕ ಏನು ಪುಷ್ ಸಿಕ್ಕಿದೆಯೋ ಅದೆಲ್ಲ ಅವ್ರಿಗೆ ಅಡ್ವಾಂಟೇಜ್ ಆಗಿ ಸಿಕ್ಕಿರೋ ಪುಷ್. ಅಸುರ ಆದಾಗಲೂ ಯಾರಾದರೂ ಬಂದು ಕಿರ್ಚುವಾಗ ಅಶ್ವಿನಿ ಅವ್ರು ಕಿರ್ಚೋವಾಗ ಕಿಂಕರರೇ ಅವರು ನಮ್ಮನ್ನು ಬಂದು ಹೀಯಾಳಿಸುತ್ತಿದ್ದಾರೆ, ಬನ್ನಿ ನೀವೇ ಅವ್ರಿಗೆ ರೇಗಿಸಿ ಅಂತ ನಮ್ಮನ್ನು ಛೂ ಬಿಡ್ತಿದ್ರೆ ಹೊರತು ಅವ್ರು ನಿಂತ್ಕೊಂಡು ಯಾರ ಅಗೇನ್ಸ್ಟ್ ಕೂಡ ಇದುವರೆಗೂ ಮಾತಾಡಿಲ್ಲ. ಈಸ್ 2 ಡಿಫ್ರೆಂಟ್ ಪರ್ಸನ್. ಮನೆಯೊಳಗೆ ನಮ್ಮ ಜೊತೆಗೆ ಹ್ಯಾಪಿ ಸಾಫ್ಟ್ ಆ ಥರ ಮಾತಾಡ್ತಿರ್ತಾರೆ. ನಾಮಿನೇಷನ್ ಟೈಮ್ ಬಂದಾಗ ಸುದೀಪ್ ಸರ್ ಮುಂದೆ ಫುಲ್ ಡಿಫ್ರೆಂಟ್ ಅಗ್ರೆಸಿವ್ ಸುದೀಪ್ ನೋಡೋದಕ್ಕೆ ಸಿಗ್ತಾರೆ. ಸೊ 2 ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ನೋಡಿದಾಗ ಯಾವ ವ್ಯಕ್ತಿತ್ವನ ನಂಬಬೇಕು ಅನ್ನೋ ಒಂದು ಡೌಟ್ ಶುರು ಆಗುತ್ತೆ. ಯಾಕಂದರೆ ಗ್ರೀನ್ಲ್ಯಾಂಡಲ್ಲಿ ಒಂಥರ ಇರ್ತಾರೆ, ಹೋಮ್ಲ್ಯಾಂಡಲ್ಲಿ ಒಂಥರ ಇರ್ತಾರೆ. ಸೊ ಹಾಗಾಗಿ ಹೀ ಈಸ್ ಅ ಕನ್ಫ್ಯೂಸಿಂಗ್ ಪರ್ಸ್ನಾಲಿಟಿ. ನಿಮ್ಮ ಪ್ರಕಾರ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರಾಗ್ಬೋದು ಅಂತ ಅನ್ಸುತ್ತೆ? ಗಿಲ್ಲಿ, ಸುಧಿ ವಿತ್ ಆಲ್ ದ ಅಡ್ವಾಂಟೇಜ್ ಅವ್ರು ಸಿಗ್ತಿರೋದ್ರಿಂದ ಕೇಪಬಿಲಿಟಿ ಇಲ್ಲಾಂದ್ರೂ ಪ್ರಾಬಬ್ಲಿ ಲಕ್ ಇಸ್ ಇನ್ ಹಿಸ್ ಸೈಡ್. ಸುಧಿ, ಅಶ್ವಿನಿ ಗೌಡ ಅವರು ಸರಿಯಾಗಿ ಆಡಿದ್ರೆ, ಸರಿ ಮಾಡಿಕೊಂಡು ಆಡಿದ್ರೆ ಅಶ್ವಿನಿ ಗೌಡ.